ಮರ್ಯಾದಾಗ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ. ನನಗೆ ಒಂದು ಸಣ್ಣ ಗಾಯ ಆದರೂ, ಒಂದು ಏಟು ಬಿದ್ದರೂ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಆಗಲೇ ಲಂಚದ ಕೇಸಲ್ಲಿ ಸಸ್ಪೆಂಡ್ ಆಗಿದ್ದೀರಾ, ಇವಾಗ ಡಿಸ್ಮಿಸ್ ಆಗಿಬಿಡ್ತೀರಾ ಇಲ್ಲ ಅಂದರೆ. ಏನು ಮಾಡ್ಕೊಳಕ್ಕಾಗಲ್ಲ ನಿಮಗೆ, ಹೋಗ್ರಿ. ಸುಮ್ಮನೆ ಇಸ್ತ್ರಿ ಎಲ್ಲ ಹಾಳು ಮಾಡಿಬಿಟ್ರಿ. ನನಗೆ ಗೊತ್ತು ಕಣೋ, ನಿನ್ನಂತವನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಹೇಗೆ ಬಾಯಿ ಬಿಡಿಸ್ಬೇಕು ಅಂತ. ನೀನು ಒಬ್ಬನೇ ಅಲ್ಲ, ನೀನು ಹಿಂದೆ ದೊಡ್ಡ ಗ್ಯಾಂಗ್ ಇದೆ ಅಂತಲೂ ಗೊತ್ತು. ಒಬ್ಬೊಬ್ಬನು ಒದ್ದು ಒಳಗೆ ಹಾಕ್ತೀನಿ, ನೋಡ್ತಾ ಇದ್ದೀನಿ. ನಿಮ್ಮನ್ನು ಸಸ್ಪೆಂಡ್ ಮಾಡೋಕ್ಕೆ ಗ್ಯಾಂಗ್ ಯಾಕ್ರಿ ಬೇಕು? ನಂದೊಂದು ಮಾತು ಸಾಕು. ನಾನು ಹಿಂದೆ ಇರೋರು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಇನ್ನೂ 7 ಕೆರೆ ನೀರು ಕೊಡ ಬರಬೇಕು. ಹೋಗ್ರಿ. ದೋಸ್ತಿ ಅಂದರೆ ಇದು ಸರ್. ನನ್ನ ಆಟೋದಲ್ಲಿ 1000 ಜನ ಪ್ಯಾಸೆಂಜರ್ ಬರ್ತಾರೆ, 1000 ಜನ ಹೋಗ್ತಾರೆ. ಆದರೆ ಯಾರು ನನ್ನ ಮನುಷ್ಯ ಅಂತ ನೋಡಲ್ಲ. ಜಾಗ ಬಂದ ಕೂಡಲೇ ದುಡ್ಡು ಎಸಿತಾರೆ, ಆದರೆ ನಾವು ವಾಪಸ್ ಕೊಡ್ತೀವಲ್ಲ ಕಾಸು, ಅದನ್ನ 1 ರೂಪಾಯಿನೂ ಲೆಕ್ಕ ಹಾಕಿ ಎಣಿಸ್ಕೊಳ್ತಾರೆ ಸರ್. ನಾವು ಅವ್ರಿಗೆ ಮನೆವರೆಗೂ ತಲುಪಿಸ್ತೀವಿ, ಆದರೂ ಯಾರು ನಮ್ಮನ್ನು ನೋಡಲ್ಲ ಸರ್. ನೀವು ಬಿಡಿ ಸರ್, ದೇವರು. ಪಾರ್ಟಿ ಕೊಟ್ಟ ದೇವರು ಸರ್ ನೀವು. ಹ್ಞೂ ಗೆಳೆಯ, ನಾನು ಮಾತ್ರ ನಿನ್ನ ಮನುಷ್ಯನ ಥರನೇ ನೋಡ್ತೀನಿ, ಅದಕ್ಕೆ ಪಾರ್ಟಿ ಕೊಡಿಸ್ತಾ ಇರೋದು. ಪಾಪ ನಿನಗೆ ಮನೇಲಿ ತುಂಬ ಪ್ರಾಬ್ಲಮ್ಸ್ ಇರಬೇಕು ಅಲ್ವಾ? ಅಯ್ಯೋ, ಯಾಕೆ ಕೇಳ್ತೀರಾ ಸರ್? ಮನೇಲಿ ಒಂದು ಪ್ರಾಬ್ಲಮ್ ಆದ್ಮೇಲೆ ಇನ್ನೊಂದು ಪ್ರಾಬ್ಲಮ್. ಎಷ್ಟು ದುಡಿದ್ರು ದುಡ್ಡೇ ಗಿಟ್ಟಲ್ಲ ಸರ್. ಅದಕ್ಕೆ ಏನು ಮಾಡೋಕ್ಕೂ ರೆಡಿ ಇರ್ತೀವಿ, ಬಟ್ ಮಾಡಿಸೋರೇ ಸಿಗಲ್ಲ ಸರ್. ಯಾಕಪ್ಪ ಯಾರು ಗತಿ ಇಲ್ಲ ಅಂತೀಯಾ? ಏನು ಬೇಕಾದರೂ ಮಾಡ್ತೀನಿ ಅನ್ನೋರಿಗೆ ಬೇಕಾದಷ್ಟು ಕೆಲಸ ಇದೆ, ಮಾಡೋಕ್ಕೆ ಮನಸ್ಸಿರಬೇಕು ಅಷ್ಟೇ. ಕಿಡ್ನ್ಯಾಪ್ ಮಾಡ್ಬೋದು, ಕಳ್ತನ ಮಾಡ್ಬೋದು, ಅದೆಲ್ಲ ಯಾಕಪ್ಪ? ಒಂದು ಸಣ್ಣ ಸುಳ್ಳು ಹೇಳಿದ್ರೆ ಸಾಕು, ಬೇಕಾದಷ್ಟು ದುಡ್ಡು ಕೊಡ್ತಾರೆ ಇವಾಗ. ಸಾರ್, ನಾನು ಅದರಲ್ಲಿ ಎಕ್ಸ್ಪರ್ಟ್ ಸಾರ್. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಸಾರ್. ಸುಳ್ಳೇನೋ ಕಳ್ತನ ಏನೋ ಬೇಕಾದ್ರೆ ಕೊಲೆನೇ ಮಾಡಿಬಿಡ್ತೀನಿ. ಈಗಾಗಲೇ ಒಂದು ಸುಳ್ಳು ಹೇಳಿ ಒಬ್ಬನ ಹೆಂಗೆ ತಗ್ಲಾಕ್ಸಿದೀನಿ ಗೊತ್ತಾ ಸಾರ್ ನಿಮ್ಗೆ? ಸುಳ್ಳು ಹೇಳಿ ತಗಲ ಹಾಕ್ಸಿದೀಯಾ? ಯಾರನ್ನ? ಅಯ್ಯೋ, ಅದೊಂದು ದೊಡ್ಡ ಕತೆ ಸಾರ್. ಒಂದೇ ಒಂದು ಸುಳ್ಳಿಗೆ ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಸ್ಬಿಟ್ಟೆ ಸರ್. ಅಲ್ಲ ಕಣೋ, ಸುಳ್ಳು ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡೇ ಮಾಡಿಸ್ಬಿಟ್ಟಿಯಾ? ಅದೆಂತ ಸುಳ್ಳಪ್ಪ ಅದು? 10,000 ಲಂಚ ಕೇಳ್ದ ಅಂತ ಸುಳ್ಳು ಹೇಳ್ಬಿಟ್ಟೆ ಸಾರ್. ಓ, ಅಲ್ಲ ಕಣೋ, ಪಾಪ ಇನ್ಸ್ಪೆಕ್ಟರ್ಗೂ ನಿನ್ಗೂ ಏನೋ ದ್ವೇಷ? ಅವ್ರನ್ನ ಸಿಕ್ಕಾಕ್ಸ್ತೀನಿ ನೀನು? ಆ ಇನ್ಸ್ಪೆಕ್ಟರ್ ಯಾರು ಅಂತಾನೆ ನೋಡಿಲ್ಲ ಸರ್. ಯಾವ್ದೋ ಪೇಟಿ ಕೇಸ್ ಹಾಕಿದ ನನ್ನ ಮೇಲೆ. ಆ ಪೆಟ್ಟಿ ಕೇಸ್ ಹಾಕಿದ್ದು ನನ್ನ ಫ್ರೆಂಡ್ ಗೊತ್ತಾಯಿತು. ಅವನಿಗೇನು ಕೆಲಸ ಆಗಬೇಕಿತ್ತು ಏನೋ. ಇನ್ಸ್ಪೆಕ್ಟ್ರು ಲಂಚ ಕೇಳ್ದ ಅಂತ ಸುಳ್ಳು ಹೇಳು ಅಂದ. ಅದಕ್ಕೆ ನಾನು ಸುಳ್ಳು ಹೇಳ್ಬಿಟ್ಟೆ ಅಷ್ಟೇ. ಯಾರದು ಮಹಾನುಭಾವ? ಅಲ್ಲ ಕಣ, 10,000 ರೂಪಾಯಿ ಸುಳ್ಳು ಹೇಳೋದಕ್ಕೆ ನಿನ್ಗೆ ಎಷ್ಟು ಕೊಟ್ಟ? ಒಂದು ಸುಳ್ಳಿ 1 ಲಕ್ಷ ಸಾರ್. ಯಾರು ಬಿಡ್ತಾರೆ ಹೇಳಿ? ಪರವಾಗಿಲ್ಲ ಕಣ,
ಅವ್ನು ಯಾರೋ ದೊಡ್ಡ ಮನುಷ್ಯ ಅಲ್ಲ, ಅವನಿಗೆ ಒಂದು 10-15 ಲಕ್ಷ ಲಾಭ ಆಗಿರ್ಬೇಕು ಅಲ್ವಾ? ಇಲ್ಲ ಸರ್, 2 ಲಕ್ಷ ಕೊಟ್ಟಿದ್ರಂತೆ. 50-50, 1 ಲಕ್ಷ ಅವನಿಗೆ, 1 ಲಕ್ಷ ನನಗೆ. ಅಲ್ಲ ಕಣ, ಅವ್ನು ಯಾರೋ ದಡ್ಡ, ಅವನೇ ಸುಳ್ಳು ಹೇಳಿ 2 ಲಕ್ಷ ಅವನೇ ಇಟ್ಕೋಬೋಯ್ತಲ್ವಾ? ನಿಂಗೆ ಯಾಕೆ ಕೊಟ್ಟ 1 ಲಕ್ಷನ? ಅವನ ಕೈದ ಆಗ್ತಿರಲಿಲ್ಲ. ಯಾಕೆ ಹೇಳಿ? ಅವನು ಇನ್ಸ್ಪೆಕ್ಟರ್ಗೆ ಪರಿಚಯ ಇರೋನಂತೆ, ಅದಕ್ಕೆ ಅವ್ರಿಗೆ ಕೆಲಸ ನನ್ನಿಂದ ಮಾಡಿಸಿದ್ದು. ಓಹ್, ಕರೆಕ್ಟ್ ಕಣ ನೀನು ಹೇಳಿದ್ದು. ಈ ಕೆಲಸ ಅವನ ಕೈಲಿ ಆಗ್ತಿರಲ್ಲ ಬಿಡು. ಬುದ್ಧಿವಂತ ಅವನು. ಯಾರೋ ಅವನು? ಹರಿ ಅಂತ, ನನ್ನ ಫ್ರೆಂಡು. ಹರಿ ಅಂತನಾ? ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ. ಏನ್ ಮಾಡ್ತಾನ ಅವನು? ಮೊದಲು ಆಟೋ ಓಡಿಸ್ತಿದ್ದ, ಈಗ ಕಾರ್ ಓಡಿಸ್ತಾ ಇದ್ದಾನೆ. ಎಲ್ಲಿ ಕೆಲಸ ಮಾಡೋದವನು? ಅದೇ ಸರ್, ಹೊಸ ಟ್ರಾವೆಲ್ಸ್, ಆರ್ತಿ ಟ್ರಾವೆಲ್ಸ್ ಮಾಡ್ತಾನೆ. ಆರ್ಯ, ಹರಿ ನಿನ್ ಕೈಲಿ ಕೆಲಸ ಮಾಡ್ತಿದ್ದ. 1 ಲಕ್ಷಗೋಸ್ಕರ ನಾನು ಸಸ್ಪೆಂಡ್ ಮಾಡಿದೆ ರಾಸ್ಕಲ್. ಅರೆ ಒಂದು ನಿಮಿಷ ಸುಮ್ಮನೆ ಒಂದು ನಿಮಿಷ. ನೀವಿಬ್ರು ಒಂದೇನ? ಮುಚ್ಚೋ ಬಾಯಿ ಲೇ. ಅರೆ ಯಾಕೆ ಹತ್ರ ಪಡ್ತಿದ್ಯಾ? ಎಲ್ಲ ಬಾಯಿ ಬಿಡ್ತಿದ್ದ ಅವನು. ಇನ್ಮೇಲೆ ಬಾಯಿ ಬಿಡಲ್ಲ. ಮುಚ್ಚೋ ಬಾಯಿ. ನಂಗೆ ಹರಿ ಯಾರು ಅಂತ ಗೊತ್ತು. ಆದಿತ್ಯ ಡ್ರೈವರ್ ಕೆಲಸ ಮಾಡ್ತಿದ್ದೆ. ಅವ್ರನ್ನ ಹಿಡಿದ್ರೆ ಎಲ್ಲ ಬಾಯಿ ಬಿಡ್ತಾನೆ. ಹರಿನ ಲಾಕ್ ಮಾಡ್ಬೇಕಾದ್ರೆ ನಡಿ. ಚಟ ನನ್ನ ಮಕ್ಕಳ, 5,000-10,000 ರೂಪಾಯಿಗೆ ಮನೆನೇ ಹಾಳು ಮಾಡ್ತಿರಲ್ರೋ. ಇವನೇ ಫೋನ್ ಮಾಡ್ದ? ಯಾಕೋ ಫೋನ್ ಮಾಡಿದೆ? ಗುರು ಹೇಳ್ಬಿಟ್ಟೆ. ನೀನು ನಂಗೆ ದುಡ್ಡು ಕೊಟ್ಟು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿಸಿರೋ ವಿಷಯ ಹೇಳ್ಬಿಟ್ಟೆ. ಯಾಕೋ ಏನಾಯ್ತು? ಅದೇ ಸಸ್ಪೆಂಡ್ ಆದ ಇನ್ಸ್ಪೆಕ್ಟ್ರು. ಅಯ್ಯೋ ಲೋಫರ್ ನನ್ನ ಮಗನೇ, ಯಾರಿಗೆ ಹೇಳಿದ್ಯೋ? ಡೈರೆಕ್ಟ್ ಆಗಿ ಹೇಳಿಲ್ಲ ಗುರು, ಅವನ ಫ್ರೆಂಡ್ ಬಂದ್ಬಿಟ್ಟು ಚೆನ್ನಾಗಿ ಕುಡ್ಸಿ ಬಾಯಿ ಬಿಡಿಸ್ಬಿಟ್ಟ ನನಗೆ. ಫ್ರೆಂಡಾ? ಹೇಗಿದೆ ನೋಡಕ್ಕೆ? ಉದ್ದಕ್ ತೆಂಗಿನ ಮರ ತರ ಇದೆ. ಓ, ರಂಜಿತೆ ಇರ್ಬೇಕು. ಇಡ ಫೋನ್, ನಾನು ಅರ್ಪಿತ್ ಅವ್ರಿಗೆ ಫೋನ್ ಮಾಡ್ಬೇಕು. ಯಾವ ಅರ್ಪಿತಾರ? ಹಲೋ. ಏನಾಯ್ತು? ಓದ್ವಮ್ಮ, ನಾವು ಮುಳುಗೋದ್ವಿ ಕಣೋ. ನಮ್ಮ ಆಟ ಎಲ್ಲ ಬಯಲಾಗಿ ಹೋಗುತ್ತೆ ಕಣೋ. ಆ ಪೊಲೀಸು ನನ್ನ ಸುಮ್ಮನೆ ಬಿಡಲ್ಲ, ಮತ್ತೆ ಒಳಗಡೆ ಹಾಕ್ಬಿಡ್ತ. ಏನಾಯ್ತು ಹೇಳ? ನಾನು ರವಿನ ನಂಬಿ ಆ ಇನ್ಸ್ಪೆಕ್ಟರ್ ಆರಿನ ತಗ್ಲಾಕು ಅಂತ ಹೇಳಿ ಇವನ್ ಕೆಲಸ ಕೊಟ್ಟಿದ್ದೆ. ಆಯ್ತಲ್ಲ ಈ ಕೆಲಸ, ಅವನನ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ಆದ್ರೆ ನಾವು ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ಯಾ? ಅವನು ರವಿನ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳಿದಾನೆ ಈ ಕೆಲಸ ಮಾಡ್ತಿದ್ ಯಾರು ಅಂತ. ನನ್ನ ಮಗ ನನ್ನ ಹೆಸರು ಹೇಳ್ಬಿಟ್ಟಿದ್ದಾನೆ ಕಣೋ. ಮೊದಲೇ ಪೊಲೀಸರು ವಿಷಯ. ಆ ಪೊಲೀಸ್ ನನ್ನ ಸುಮ್ಮನೆ ಬಿಡ್ತಾನ? ಹೊಡೆದು ಒಳಗಡೆ ಹಾಕ್ತಾನೆ. ಪೊಲೀಸರು ಬುಡಕ್ಕೆ ಕೈ ಹಾಕಿದ್ರೆ ಸುಮ್ಮನೆ ಬಿಡ್ತಾರೇನೋ? ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ ನನ್ನ. ನಿನ್ನ ಹೆಸರು ಹೇಳಿದಾನ? ಇಲ್ಲಿಗೆ ಬರ್ತಾನೆ, ನಿನ್ನನ್ನು ಕೇಳ್ತಾನೆ ಈಗ. ನಾನೇನಿಲ್ಲ ಗುರು, ಅರ್ಪಿತನ ಹೆಸರು ಹೇಳ್ಬಿಡ್ತೀನಿ ಅಷ್ಟೇ. ಬುದ್ಧಿ ಇದೆಯಲ್ಲ ನಿಂಗೆ? ಚೂರು ಪಾರು ಕಾಸು ಕಂಡಿದೀವಿ, ಡ್ರೈವರ್ ಕೆಲಸ ಮಾಡ್ಕೊಂಡು ಬದುಕಕ್ಕಾಯ್ತದ? ಊರ್ ಕಂಡಿದೀವಿ, ಕಾಸು ಕಂಡಿದೀವಿ. 2 ವರ್ಷ ಜೈಲಲ್ಲಿ ಇದ್ದು ಬರುವ ಬಿಡು, ಜೈಲೇನು ಹೊಸದ? ಮೊದ್ಲಂಗೆ ಅಲ್ಲ ಗುರು ಪರಿಸ್ಥಿತಿ. ಈಗ ನನಗೆ ನನ್ನ ಮಕ್ಕಳು ದೊಡ್ಡವಾಗಿದ್ದಾವೆ. ನಾನು ಜೈಲಿಗೆ ಹೋದ್ರೆ ನನ್ನ ಮಕ್ಕಳು ಏನು ಅನ್ಕೋಬೇಕು ಹೇಳು? ಅದೆಲ್ಲ ಆಗಲ್ಲ. ಆವಮ್ಮನ್ನೇ ತಗ್ಲಾಕ್ತೀನಿ. ಆವಮ್ಮನ 1-2 ವರ್ಷ ಜೈಲಲ್ಲಿ ಇದ್ದು ಬರಲಿ ಬಿಡು. ಹಂಗಲ್ಲ ಗುರು, 1 ನಿಮಿಷ ತಡಿ. ಆ ಅಮ್ಮನಿಗೆ ಫೋನ್ ಮಾಡೋಣ, ಏನಾದರೂ ಒಂದು ಐಡಿಯಾ ಮಾಡ್ತಾರೆ. ಬೇಕಾದ್ರೆ ಹೆಂಗಸರು ಊರನ್ನೇ ಮುಳುಗಿಸ್ಬಿಡ್ತಾರೆ. 1 ನಿಮಿಷ ತಡಿ. ಬೇಡ ಕಣ, ಈ ವಿಷಯ ಅವ್ರಿಗೆ ಹೇಳೋದು ಬೇಡ. ಆ ಕಡೆ ಇನ್ಸ್ಪೆಕ್ಟ್ರು, ಈ ಕಡೆ ಅಮ್ಮ ಇಬ್ರು ಸೇರ್ಕೊಂಡು ನನ್ನ ಬೇಡ, ಸುಮ್ಕಿರು. ನೋಡ, ಫೋನ್ ಮಾಡಿ ವಿಚಾರನ ತಿಳಿಸೋಣ. 1-4 ಬೈದ್ರು ಬೈಸ್ಕೊಳ್ಳೋಣ. ನೀನು ಸುಮ್ಕೆ ಇರು. ಎಷ್ಟು ಸತಿ ಹೇಳೋದು ಮೇಲಿನ ಮೇಲೆ ಫೋನ್ ಮಾಡಬೇಡ ಅಂತ? ಇವಾಗ ಅದೇನು ವಿಷಯ ಅಂತ ಬೊಗಳು. ತಲೆ ಮೇಲೆ ಬಂದಿದೆ ಮೇಡಮ್. ನಿಮ್ಮ ಮಗ ಇನ್ಸ್ಪೆಕ್ಟ್ರು ರವಿ ಹತ್ರ ಬಂದು ಮೆತ್ತಗೆ ಬಾಯಿ ಬಿಡಿಸಿದಾನೆ. ರವಿನಾ? ಯಾರದು? ಅದೇ ಮೇಡಮ್, ಲಂಚಿನ ಕೇಸಲ್ಲಿ ಯಾರನ್ನಾದ್ರೂ ಸಿಕ್ಕಾಕ್ಸಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅವನೇ. ಪಾಪ ಯಾವತ್ತು ಯಾವ ಕೆಲಸನೂ ಕೆಡಿಸಿರ್ಲಿಲ್ಲ ಅವನು. ಈಗ ಇದನ್ನ ಏನ್ ಮಾಡಿದಾನೆ ಅದನ್ನ ಹೇಳು ಫಸ್ಟು. ಅದೇ ಮೇಡಮ್, ನಿಮ್ಮ ಮನೆಯಲ್ಲಿ ಯಾವನೋ ಉದ್ದಕ್ಕಿದಾನಲ್ಲ ತೆಂಗಿನ ಮರದಂಗೆ, ಹರಿನೇ ದುಡ್ಡು ಕೊಟ್ಟು ಹೀಗೆ ಮಾಡು ಅಂದ. ಅದಕ್ಕೆ ಲಂಚಿನ ಕೇಸಲ್ಲಿ ಇನ್ಸ್ಪೆಕ್ಟರ್ನ ನಾನು ತಗ್ಲಾಕಿದ್ದು ಅಂತ. ಬುದ್ಧಿ ಇದೆಯಾ ನಿಮಗೆ? ಎಂತ ನಾಲ್ಕು ನನ್ನ ಮಕ್ಕಳು ಅಂತ ಅಡ್ಕಸ್ಬಿಗಳಿಗೆ ಜವಾಬ್ದಾರಿ ಒಪ್ಸೋದು
2 ಲಕ್ಷ ತಗೊಂಡಿದ್ದೆ ನನ್ನಿಂದ, ನೆನಪಿರ್ಲಿ. ಈಗ ಅವನೇನಾದ್ರೂ ಬಾಯ್ ಬಿಟ್ಟರೆ ನನ್ನ ಕುತ್ತಿಗೆಗೆ ಬರುತ್ತೆ. ಹರಿ ಏನು ಮಾಡ್ತಿದ್ದಾನೆ? ಕೊಡು ಅವನಿಗೆ ಫೋನು. ಕೊಟ್ಟೆ ಮೇಡಮ್. ಮೇಡಮ್, ಅವನು ತುಂಬ ಹೆದರಿದ್ದಾನೆ ಮೇಡಮ್. ಮಾತಾಡೋಕ್ಕೂ ಹೆದರ್ತಾ ಇದ್ದಾನೆ. ಒಳಗಾಗ್ಬಿಡ್ತಾರೆ ಅಂತ ಹೆದರಿದ್ದಾನೆ ಮೇಡಮ್. ಪಾಪ ಹೆಂಡತಿ ಮಕ್ಕಳು ಇದ್ದಾರೆ. ನೀವೇ ಏನಾದರೂ ಒಂದು ಐಡಿಯಾ ಮಾಡಿ ಮೇಡಮ್. ಹೆಂಡತಿ ಮಕ್ಕಳು ಇರೋರು ಒಂದ್ಮೇಲೆ ಸ್ವಲ್ಪ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕು ತಾನೆ. ದುಡ್ಡು ತಗೊಳ್ಳುವಾಗ ಬಾಯ್ ಬಿಟ್ಕೊಂಡು ತಗೋತೀರಾ? ಕೆಲಸನೂ ಅಷ್ಟೇ ಅಚ್ಚುಕಟ್ಟಾಗಿ ಮುಗಿಸ್ಬೇಕು ಅಂತ ಸೆನ್ಸ್ ಇಲ್ವಾ? ಈಗ ನೋಡು, ನನ್ನ ತಲೆ ಮೇಲೆ ತಂದಿಟ್ಟಿದ್ದೀರಾ. ಮೇಡಮ್, ಇನ್ಸ್ಪೆಕ್ಟರ್ ಬಂದರೆ ನಿಮ್ಮ ಹೆಸರು ಹೇಳ್ತೀನಿ ಅಂತ ಕೂತಿದ್ದಾನೆ. ಫೋನ್ ಕೊಡೋ ಅವನಿಗೆ, ಕಪಾಲಕ್ಕೆ ಹಾಕ್ತೀನಿ. ನನ್ನ ಹೆಸರು ಹೇಳ್ತಾನಂತೆ, ಇಡಿಯಟ್. ನನ್ನ ಹೆಸರು ಹೇಳೋದಕ್ಕೂ ಮುಂಚೆ ಅವನ ಉಸಿರು ನಿಂತಿರುತ್ತೆ ಅಂತ ಹೇಳ ಅವನಿಗೆ. ಗೊತ್ತು ಮೇಡಮ್, ನಿಮ್ಮ ಕೆಪಾಸಿಟಿ ಏನು ಅಂತ ಗೊತ್ತು. ಇದರಿಂದ ಹೊರಗೆ ಬರೋಕ್ಕೆ ಏನಾದರೂ ನೀವೇ ಐಡಿಯಾ ಕೊಡಿ ಮೇಡಮ್. ಮಾಡೋದೆಲ್ಲ ಮಾಡಿ ಇವಾಗ ನನ್ನ ತಲೆ ಮೇಲೆ ತಂದಿಟ್ಟು ಐಡಿಯಾ ಹೇಳಿ ಅಂತ ನನ್ನ ಕೇಳ್ತಿಲ್ಲ. ನಾಚಿಕೆ ಆಗಲ್ವಾ? ಸರಿ, ನಾ ಹೇಳೋ ಹಾಗೆ ಮಾಡು. ಓಕೆ ಮೇಡಮ್. ಇಷ್ಟು ಕೆಲಸ ಮಾಡೋಕೆ ಹೇಳು. ಇದನ್ನಾದ್ರೂ ನೆಟ್ಟಿಗೆ ಮಾಡ್ಬೇಕಂತೆ ಅಂತ ಹೇಳು. ಈ ಕೆಲಸನೂ ಏನಾದರೂ ಎಡವಟ್ಟು ಮಾಡಿದ್ರೆ ಅವನು ನಾನೇ ಆಮೇಲೆ ಸಾಯಿಸ್ಬೇಕಾಗತ್ತೆ. ಓಕೆ ಮೇಡಮ್. ಸಿಕ್ತಮ್ಮ ದಾರಿ? ಓಡೋಗ್ತೀವಲ್ಲ ಮಗನೇ. ನಾನೊಬ್ಬ ಪೊಲೀಸ್ ಆಫೀಸರ್. ಇವತ್ತಲ್ಲ ನಾಳೆ ಚಾರ್ಜ್ ತಗೊಳ್ತೀನಿ. ಚಾರ್ಜ್ ತಗೊಂಡಿದ ತಕ್ಷಣ ನನ್ನ ಫಸ್ಟ್ ಟಾರ್ಗೆಟೇ ನೀನು. ಮೊದ್ರು ಯಾಕೆ ಹೀಗೆ ಮಾಡಿದೆ? ಏನು ಮಾಡಕ್ಕೆ ಹೇಳಿದ್ರು ಸರ್? ನನ್ನೇ ಅಟ್ಯಾಕ್ ಮಾಡ್ತಾ ಇದ್ದೀರಾ ಸರ್? ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಸರ್. ನೀನು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು ನಾನು ಟ್ರಾಫಿಕ್ ಪೊಲೀಸ್ ಏನೋ? ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಉತ್ತರ ಕೊಟ್ಟರೆ ಸರಿ. ರವಿನ್ ಯಾಕೆ ಕಳಿಸ್ದೆ? ಅವನಿಗೆ 1 ಲಕ್ಷ ಹೇಗೆ ಕೊಟ್ಟೆ? ಯಾಕೆ ಅವ್ನ ಕೈಲಿ ಸುಳ್ಳು ಹೇಳ್ತೀನಿ ನಾನು ಸಸ್ಪೆಂಡ್ ಮಾಡಿಸ್ದೆ? ರವಿನಾ? ನಾನ್ಯಾಕೆ 1 ಲಕ್ಷ ಕೊಡಲಿ ಸರ್? ನಿಮ್ಮನ್ನು ನಾನ್ಯಾಕೆ ಸಸ್ಪೆಂಡ್ ಮಾಡಬೇಕು? ನನಗೂ ನಿಮಗೂ ಏನು ದ್ವೇಷ ಇದೆ ಸರ್? ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಿಟ್ಬಿಡಿ. ಸುಳ್ಳು. ಅರೆ ಒಂದು ನಿಮಿಷ ಬಾ. ಮರ್ಯಾದೆಯಿಂದ ಬಾಯ್ಬಿಡು, ಇಲ್ಲ ಅಂದರೆ ಸಾಯಿಸ್ಬಿಡ್ತಾನ ನಿನ್ನ. ನಾನು ನಿನಗೆ ಅವಕಾಶ ಕೊಡ್ತಿದ್ದೀನಿ, ಹೇಳ್ಬಿಡು. ಆ ರವಿ ಅನ್ನೋನಿಗೆ 1 ಲಕ್ಷ ರೂಪಾಯಿ ಯಾಕೆ ಕೊಟ್ಟೆ ನೀನು? ನಿನಗೆ 2 ಲಕ್ಷ ರೂಪಾಯಿ ಕೊಟ್ಟವ್ರು ಯಾರು? ಅಲ್ಲ, ಸಸ್ಪೆಂಡ್ ಮಾಡಿಸು ಅಂತ ಹೇಳಿದವ್ರು ಯಾರು? ಆರಿನ ಅವ್ರಿಗೂ ಇವನಿಗೂ ಏನು ದ್ವೇಷ? ನಿನಗೆ ಇದರಲ್ಲಿ ಏನು ಲಾಭ ಇಲ್ಲದೆ ಇರ್ಬೋದು, ಆದರೆ ನಿನಗೆ 2 ಲಕ್ಷ ರೂಪಾಯಿ ಕೊಟ್ರಲ್ಲ, ಅವ್ರಿಗೆ ಇದರಲ್ಲಿ ತುಂಬ ದೊಡ್ಡ ಲಾಭ ಇದೆ. ಅದು ಯಾರು ಅಂತ ನಮ್ಗೆ ಗೊತ್ತಾಗಬೇಕು. ನೀನು ಇವಾಗ ಬಾಯಿ ಬಿಡದೆ ಹೋದರೆ ಇಲ್ಲೇ ಊತಾಗ್ತಾನೆ ಅವ್ನು ನಿನ್ನ. ಹೇಳು, ಏನು ಮಾಡ್ತೀಯಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ನೀವು ಏನು ಕೇಳ್ತಾ ಇದ್ದೀರಾ ಅಂತ ನಂಗೆ ನಿಜಕ್ಕೂ ಗೊತ್ತೇ ಆಗ್ತಿಲ್ಲ, ಬಿಟ್ಬಿಡಿ ಸರ್. ಹೌದಾ? ಅರೆ ಆ ಗನ್ ತಗೋ. ಅವನಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೋಡಿ ಹೇಗೆ ಬಾಯ್ ಬಿಡ್ತಾನೆ ಅಂತ. ಮಗುನೇ, ಹೇಗಿದ್ರು ಸಸ್ಪೆಂಡ್ ಆಗಿದ್ದೀನಿ. ನಿನ್ನ ಕೊಲೆ ಮಾಡಿದ್ರು ಯಾವನಿಗೂ ಗೊತ್ತಾಗಲ್ಲ. ಬೇಡ. ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ, ಬೊಗಳೋ. ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಹೆಂಡತಿ ಮಕ್ಳಿರೋನು, ನನ್ನ ಬಿಟ್ಬಿಡಿ. ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ದು ನಮ್ಮ ಬಾಸು. ಯಾವನೋ ನಿನ್ನ ಬಾಸು? ನನಗೆ ಕೆಲಸ ಕೊಟ್ಟವರು, ಅನ್ನ ಹಾಕ್ತವ್ರು. ಅವ್ರ ಉಪ್ಪಿನ ಋಣ ತಿಂದಿದ್ದೀನಿ. ಈ ಕೆಲಸ ಮಾಡು ಅಂದ್ರು, ಮಾಡಿದೆ ಸರ್. ಯಾರೋ ಬಾಸ್ ಅಂದ್ರೆ ಆದಿತ್ಯನ? ಹೌದು ಸರ್. ನನಗೆ ಕೆಲಸ ಕೊಟ್ಟಿರೋರು ಅವರೇ ಅಲ್ವಾ ಸರ್? ಚೆನ್ನಾಗಿ ಸಂಬಳ ಕೊಡ್ತಾರೆ, ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವರೊಂದು ಕೆಲಸ ಮಾಡು ಅಂತ ಹೇಳಿದ್ರೆ ಮಾಡ್ದಲ್ಲಿ ಇರೋಕ್ಕಾಗುತ್ತಾ ಹೇಳಿ?
ರವಿ ಮೇಲೆ ಪೆಟ್ಟಿ ಕೇಸ್ ಹಾಕಿದ್ರಿ, ಅವನು ಬಿಡಿಸ್ಕೋಬೇಕಾಗಿತ್ತು. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಂಗೆ ಆಗುತ್ತೆ ಅಂತ ಅವನ ಕೈಲಿ ಕೆಲಸ ಮಾಡಿಸ್ಬಿಟ್ಟೆ ಸರ್. ಹೇಳಿಲ್ವ ರಂಜಿತ್, ನನ್ನ ಅನುಮಾನ ನಿಜ ಆಯ್ತು. ಅರೆ ಒಂದು ನಿಮಿಷ ಇರೋ, ಸರಿಯಾಗಿ ವಿಚಾರಿಸ್ಬೇಕು. ಆ ಥರ ಏನು ವಿಚಾರಿಸೋದು? ಅವನೇ ಹೇಳಿದ್ನಲ್ಲ ಆದಿತ್ಯನೇ ಮಾಡಿಸಿದ್ದು ಅಂತ. ಒಂದು ನಿಮಿಷ ಇರು. ಹೇಳಮ್ಮಳೆ ನೋಡು, ನಿಜ ಹೇಳಬೇಕು. ಆದಿಗೆ ಆರ್ಯನ ಮೇಲೆ ಯಾಕೆ ಇಷ್ಟು ವೇಷ? ಈ ಥರ ಕೆಲಸ ಯಾಕೆ ಮಾಡಿಸ್ತಿದ್ದಾನೆ ಅಂತ ಏನಾದ್ರು ಹೇಳಿದ್ನ? ಈ 2-3 ಸಾರಿ ನಮ್ಮ ಟ್ರಾವೆಲ್ಸ್ ಮೇಲೆ ರೈಡ್ ಆಗಿತ್ತು ಸರ್. ಹಿಂಗಾದರೆ ನಮ್ಮ ಬಿಸ್ನೆಸ್ ಹಾಳಾಗುತ್ತೆ, ನಮ್ಮ ಟ್ರಾವೆಲ್ಸ್ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ನಮ್ಮ ಬಾಸ್ ತುಂಬ ಯೋಚನೆ ಮಾಡ್ತಾಯಿದ್ರು ಸರ್. ನಾನೇನಾದರೂ ಹೆಲ್ಪ್ ಮಾಡಲ ಅಂತ ಕೇಳಿದೆ. ಈ ಐಡಿಯಾ ಕೊಟ್ಟಿದ್ದು ನಾನೇ ಸರ್. ರವಿ ಅವ್ರ ಕೈಲಿ ಸಿಕ್ಕಾಕೊಂಡಿದ್ದ, ಅದಕ್ಕೆ ಅವರು ಸರಿ ಮಾಡಿಬಿಡು ಅಂತ ಆದಿಯವರು 2 ಲಕ್ಷ ಕೊಟ್ಟರು. ಚಿಲ್ಲರೆ ಬುದ್ಧಿ ಅಲ್ವಾ ಸರ್? ನಾನೊಂದು ಲಕ್ಷ ಇಟ್ಕೊಂಡು ರವಿ 1 ಲಕ್ಷ ಕೊಟ್ಬಿಟ್ಟು ಈ ಕೆಲಸ ಮಾಡಿಸ್ಬಿಟ್ಟೆ ಸರ್. ದಯವಿಟ್ಟು ನಾನು ಕ್ಷಮಿಸ್ಬೇಡಿ ಸರ್. ಲೋ, ನೀನು ಹೇಳ್ತಿರೋದೆಲ್ಲ ನಿಜನೇನೋ? ನಿಜ ಸರ್. ಆದಿಯವರೇ ಈ ಕೆಲಸ ಮಾಡಿಸೋದಕ್ಕೆ ಹೇಳಿದ್ದು. ಇದನ್ನೇ ಕೋರ್ಟಿಗೆ ಬಂದು ಹೇಳ್ತೀಯಾ? ಸರ್ ಹಾಗೆ ಅನ್ಬೇಡಿ ಸರ್, ನನ್ನ ಕೆಲಸ ಹೋಗ್ಬಿಡುತ್ತೆ ಸರ್. ಕೆಲಸದ ಬಗ್ಗೆ ಯೋಚನೆ ಮಾಡ್ಬೇಡ. ಹೊಸ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಅದೇ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಬೇಕು. ಅರ್ಯ ಒಂದು ನಿಮಿಷ ಇರೋ. ನೋಡು, ಪೂರ್ತಿಯಾಗಿ ವಿಚಾರಿಸ್ಕೊಂಡು ಆಮೇಲೆ ಮುಂದುವರಿಬೇಕು ಯಾವಾಗಲೂ. ಒಂದು ನಿಮಿಷ ಇರು. ವಿಚಾರಿಸ್ಕೊಳ್ಳೋದು ಏನಿದೆ ರಂಜಿತ್? ಆದಿತ್ಯ ಹೇಗೆ ಇವನನ್ನು ಯೂಸ್ ಮಾಡ್ಕೊಂಡು ನನ್ನ ಸಿಕ್ಕಾಕ್ಸಿದ್ನೋ, ಹಾಗೆ ನಾನು ಇವನ್ನೇ ಯೂಸ್ ಮಾಡ್ಕೊಂಡು ಆದಿತ್ಯನ ಸಿಕ್ಕಾಕ್ಸ್ತೀನಿ. ನಿನ್ನ ಹೆಸರೇನಾ? ಹರಿ, ನಿನ್ನ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ. ಆದರೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಬೇಕು. ಓಕೆ? ಸಂಪಾದನೆ ಇಲ್ಲಲ್ಲ ಅಂದರೆ ಏನು ಬೇಕಾದರೂ ಮಾಡ್ತೀನಿ ಸರ್. ಒಪ್ಪಿಂದ್ರುಣ ಅವ್ರು ಹೇಳಿದ ಕೆಲಸ ಮಾಡಿದೆ. ನೀವು ಮುಂದಿನ ದಾರಿ ತೋರಿಸ್ತೀನಿ ಅಂದರೆ ನೀವು ಹೇಳಿದ ಕೆಲಸನೂ ಮಾಡ್ತೀನಿ ಸರ್. ಗುಡ್, ಥ್ಯಾಂಕ್ಸ್. ಬನ್ನಿ ರಂಜಿತ್. ಅಲ್ಲ ಆರ್ಯ, ಬೇರೆ ಮಾತು ಬೇಡ, ನಡೀರಿ. ಆದಿ ಮೇಲೆ ಕೂಗಾಡ್ಬೇಡ. ಇನ್ನೇನು ತಪ್ಕೊಳ್ಳ? ಆಗಲ್ಲ, ಬೇರೆ ಥರ ಹ್ಯಾಂಡಲ್ ಮಾಡಬೇಕು ಪ್ಲೀಸ್. ಹೌದು. ಇಲ್ಲಾಂದ್ರೆ ನಮಗೆ ಸಿಕ್ಕಿರೋ ಸಾಕ್ಷಿಗಳನ್ನ ಹಾಳು ಮಾಡ್ಬಿಡ್ತಾನೆ ಅಲ್ವಾ? ಅದು ಸಾಧ್ಯ ಇದೆ. ಅದಕ್ಕೆ ನೀನು ಆ ದಿನ ಮಾತಾಡಿಸ್ಲೇಬೇಡ ಪ್ಲೀಸ್. ರಂಜಿತ್, ಆರ್ಯ, ಇಷ್ಟು ತನ್ನ ಕೈಲಿ ಹೋಗಿದ್ರಿ? ಅದೇ ಆರ್ಯನ ಕೆಲಸದ ಬಗ್ಗೆ ಓಡಾಟ. ಲಂಚ ಕೊಡಿಸಿದ್ದಕ್ಕೆ ಯಾರು ಪ್ಲಾಟ್ ಮಾಡಿದ್ದು ಅಂತ ಗೊತ್ತಾದರೆ ಸಾಕು ರಂಜಿತ್. ಆಗ ಆರ್ಯ ನೆಮ್ಮದಿಯಿಂದ ಓಡಾಡ್ಬೋದು. ಅವ್ನು ಕಳ್ಕೊಂಡಿರೋ ಮರ್ಯಾದೆನೂ ವಾಪಸ್ ಸಿಗುತ್ತೆ, ಅವ್ನ ಕೆಲಸನೂ ಸಿಗುತ್ತೆ. ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯೇನೋ? ನಾಟಕ ಸಾಕಮ್ಮ. ಆರ್ಯ, ನೀವು ಆದಿತ್ಯನ ಜೊತೆ ಮಾತಾಡಬೇಡಿ ಅಂದ್ರೆ, ಅದರ ಅಮ್ಮನ ಜೊತೆ ಮಾತಾಡಬೇಡಿ ಅಂತ ಹೇಳಿಲ್ಲ. ಪ್ಲೀಸ್, ಇವ್ರ ಜೊತೆ ಆದ್ರೂ ಮಾತಾಡಿ ಮನ್ಸು ಹಗುರ ಮಾಡ್ಕೊಳ್ತೀನಿ. ಆರ್ಯ, ಮಾತಾಡ್ಲಿ ಬಿಡಿ ರಂಜಿತ್. ಏನು ನಾಟಕನೋ? ಹೋ, ನಿಮ್ಗೇನು ಗೊತ್ತೇ ಇಲ್ಲ ಅಲ್ವಾ? ಏನಾಯ್ತು ಆರ್ಯ? ನಿಮ್ ಕುಲಪುತ್ರನ ವಹಿಸ್ಕೊಂಡು ಮಾತಾಡಿದ್ರಿ, ಅವ್ನ ಮೇಲೆ ಪ್ರಮಾಣ ಮಾಡ್ದ ಸುಳ್ಳು ಹೇಳಿಲ್ಲ ಅಂತ. ಹೌದು, ಖಂಡಿತ ಆದಿತ್ಯ ಆ ರೀತಿ ಎಲ್ಲ ಮಾಡೋನಲ್ಲ. ಇನ್ನು ಯಾಕ್ರಿ ನಾಟಕ ಆಡ್ತೀರಾ? ಇದೆಲ್ಲ ಆದಿತ್ಯನೇ ಮಾಡಿಸಿದ್ದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅವ್ನ ಡ್ರೈವರ್ ಹರಿನ ಚೂ ಬಿಟ್ಟು ಇದೆಲ್ಲ ಪ್ಲಾನ್ ಮಾಡಿದ್ದು ಅವನೇ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸುಳ್ಳು. ಯಾವ್ದು ಈ ಸುಳ್ಳು? ರವಿ ಅನ್ನೋನ ಮುಂದೆ ಇಟ್ಕೊಂಡು ಇದು ಲಂಚದ ದುಡ್ಡು ಆರ್ಯನ ಸಿಕ್ಕಾಕ್ಸು ಅಂತ ಆದಿತ್ಯನೇ ಕಳಿಸಿದ್ದು ಅಂತ ಅವ್ನ ಡ್ರೈವರ್ ಹರಿ ಒಪ್ಕೊಂಡಿದ್ದಾನೆ. ನಾನು ನಂಬಲ್ಲ ಕಣೋ. ಹೌದು, ನನ್ನ ಮಾತಂದ್ರೆ ಹಾಗೇನೆ. ನಿಮ್ಗೆ ಪ್ರೀತಿನೂ ಇಲ್ಲ, ನಂಬಿಕೆನೂ ಇಲ್ಲ. ರಂಜಿತ್ ಇದ್ರು ಜೊತೆಗೆ, ಬೇಕಿದ್ರೆ ಅವ್ರನ್ನೇ ಕೇಳಿ. ಇವ್ರು ಹೇಳಿದ್ಮೇಲೆ ನಂಬಿಕೆ ಬಂತ? ಪ್ರಮಾಣ ಮಾಡ್ದ ನಿಮ್ಮ ಮೇಲೆ ನಾನು ಕೆಲಸ ಮಾಡಿಲ್ಲ ಅಂತ? ಖಂಡಿತವಾಗ್ಲೂ ಅವನಿಗೆ ಕೆಲಸ ಮಾಡಿಲ್ಲ. ಆದ್ರೆ ತಾನು ಈ ಕೆಲಸ ಮಾಡಿಸಿಲ್ಲ ಅಂತ ಪ್ರಮಾಣ ಮಾಡಿಲ್ವಲ್ಲ. ಸೊ ಅವ್ನು ಸುಳ್ಳು ಪ್ರಮಾಣ ಮಾಡಿಲ್ಲ ಬಿಡಿ. ನಾನು ಕೆಲಸ ಕಳ್ಕೊಂಡಾಗ ಧೈರ್ಯ ಹೇಳ್ತಿದ್ರಿ, ನೀನು ಸತ್ಯವಂತನಾಗಿದ್ರೆ ಆ ಕೆಲಸ ನಿನಗೆ ವಾಪಸ್ ಸಿಗುತ್ತೆ ಅಂತ. ಈಗ ಆದಿತ್ಯ ನನ್ನ ಮೇಲೆ ಹಾಕಿರೋ ಕೇಸು ಸುಳ್ಳು ಅಂತ ಪ್ರೂವ್ ಆದ್ರೆ ಒಳಗೆ ಹೋಗ್ತಾನವನು.
ಅವನಿಗೇನು ಹೇಳ್ತೀರಾ? ಅಣ್ಣ ತಮ್ಮಂದ್ರ ಮಧ್ಯೆ ಮನಸ್ತಾಪ ಇರುತ್ತೆ ನಿಜ, ಆದ್ರೆ ಅದಕ್ಕೆ ಅಂತ ಈ ಮಟ್ಟಕ್ಕೆ ಇಳಿಯೋದ? ತಾಯಿ ಮೇಲೆ ಸುಳ್ಳು ಪ್ರಮಾಣ ಮಾಡ್ದೋನು ತಮ್ಮನ್ನ ಸಸ್ಪೆಂಡ್ ಮಾಡಿಸೋದು ಯಾವ ಮಹಾ ಹೇಳಿ? ಏನ್ ಜನನು.